ಸಿನಿಮಾನೇ ಹೀರೋ, ಕೆಂಪೇಗೌಡ ಹೀರೋ ಅಲ್ಲ, ಕಥೆನೇ ಹೀರೋ. ಅದಕ್ಕೆ ಕೆಂಪೇಗೌಡ ರಿಸ್ಕ್ ತಗೊಂಡು ಹೀರೋ ಆಗಿದ್ವಿ, ಇಲ್ಲಾಂದ್ರೆ ನಾವೆಲ್ಲ ಹೀರೋ ಮೆಟೀರಿಯಲ್ ಅಲ್ಲ ಸರ್. ಮಾಡುವಾಗ ಫಸ್ಟ್ ಭಯ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಮಾಡುವಾಗ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡುವಾಗ ಹೇಗೆ ಮಾಡ್ತೀನೋ, ಅಥವಾ 1-2-3 ಸಲ ಟೇಕ್ ತೊಗೊಂಡ್ಬಿಟ್ರೆ ಅವ್ರಿಗೆ ಏನು ಅನ್ಸುತ್ತೋ ಅದೆಲ್ಲ ಇರುತ್ತೆ. ಸೊ ಹಂಗಾಗಿ ನಾನು ವರ್ಕ್ ಮಾಡಿದ ಜಾಗದಲ್ಲೇ ಹೋಗಿ ಮಾಡಿದಂಥದ್ದೇ ನೀವು ನೋಡಿರೋದು. ಅದೆಲ್ಲ ಇರೋದು ಸರ್. ನಾವು ಬಂದಿದ್ದೆ ಬೆಂಗಳೂರಿಗೆ ಅಪ್ಪನ ಸಾಲ ಹೊತ್ಕೊಂಡು. ಶರಣ್ ಸರ್ ಆಗ್ಬೋದು, ಕೋಮನ್ ಸರ್ ಆಗ್ಬೋದು, ನಮ್ಮ ಗೆಳೆಯ ಚಿಕ್ಕಣ್ಣವ್ರು ಆಗ್ಬೋದು, ಇವರೆಲ್ಲರೂ ಹೀರೋ ಆದಾಗ, ಇವರೆಲ್ಲ ನಾವುಗಳೆಲ್ಲ ಎಲ್ಲರೂ ಸಿಕ್ಕಿದಾಗ ನಾವು ಮಾತಾಡ್ತಿರ್ತೀವಿ. ಹೀರೋ ಆದಾಗ ಒಂದು ರಿಸ್ಕ್ ಅಂತ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ರವರಿ 6ನೇ ತಾರೀಕಿಗೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಕಟ್ಲೆ. ನಮ್ಮ ಕೆಂಪೇಗೌಡರು ಮೊದಲ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿರ್ತಕ್ಕಂಥ ಸಿನಿಮಾ ಸೊ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇದರ ಕುರಿತು ಮಾತನಾಡ್ಲಿಕ್ಕೆ ಸ್ವತಃ ನಮ್ಮ ಕೆಂಪೇಗೌಡರು ಮತ್ತು ನಾಯಕ ನಟಿ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಮ್ಮ ಸುದ್ದಿ ಮನೆ ವೀಕ್ಷಕರಿಗೆಲ್ಲ ನಮ್ಮ ಕಟ್ಲೆ ಚಿತ್ರತಂಡದಿಂದ, ಹಾಗೆ ಕೆಂಪೇಗೌಡ ನನ್ನ ಕಡೆಯಿಂದ, ನಮ್ಮ ಹೀರೋಯಿನ್ ಸನ್ಮಿತ್ ಅವ್ರ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಕಟ್ಲೆಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾತಾಡಿ ಸರ್. ಜೋಶ್ ತುಂಬಾ ಅಂದ್ರೆ ಖುಷಿಯಾಗಿದ್ದೀರಿ ಸರ್. ಸರ್, ಮೊದಲನೇ ಸಿನಿಮಾ, ಇಷ್ಟು ವರ್ಷದ ಜರ್ನಿ, ಹೀರೋ ಆಗಿದ್ದೀನಿ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಖುಷಿಯಾಗಿರ್ಬೇಕಲ್ವಾ? ನಮಗೂ ಖುಷಿ ಸರ್. ನಿಮ್ಮನ್ನ ಸಾಕಷ್ಟು ಪಾತ್ರಗಳಲ್ಲಿ ನೋಡಿ ನಾವು ಎಂಜಾಯ್ ಮಾಡಿರುವಂತವ್ರು. ಸೊ ಈಗ ನಾಯಕ ನಟರಾಗಿ ಅಭಿನಯಿಸಿದಿರಿ. ಸೊ ಹಿಂಗೆ ಅಂದ್ರೆ ಆ ಪರದೆ ಮೇಲೆ ಯಾವ ರೀತಿ ಒಂದು ಮೋಡಿನ ಮಾಡಿರ್ತೀರಿ ಅನ್ನೋದು ನಾವು ಆ ತೆರೆ ಮೇಲೆ ನೋಡ್ಲಿಕ್ಕೆ ನಾವು ಕಾಯ್ತಿದ್ದೀವಿ. ಖಂಡಿತವಾಗ್ಲು ತುಂಬ ಮೋಡಿನೂ ಇದೆ, ಜಲಕ್ಕೂ ಇದೆ, ಮ್ಯಾಜಿಕ್ಕೂ ಇದೆ. ಆಮೇಲೆ ಕೆಂಪೇಗೌಡ ಈ ರೇಂಜ್ಗೆಲ್ಲ ಆ್ಯಕ್ಟ್ ಮಾಡ್ತಾರ ಅನ್ನೋದು ಇದೆ. ಆಮೇಲೆ ಇವರಂತೂ ಸನ್ಮಿತ್ ಅವರು, ಅವರೇ ಮಾತಾಡಲಿ ಅವ್ರ ಬಗ್ಗೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂದು ಪಾತ್ರನೇ ಡಿಫ್ರೆಂಟ್ ಆಗಿದೆ ಸರ್. ನಾನು ಕಟ್ಲೆ ಸಿನಿಮಾ, ನಾನು ಹೀರೋ ಅಂತ ಹೇಳಲ್ಲ, ಕಟ್ಲೆ ಸಿನಿಮಾನೇ ಹೀರೋ. ಸಿನಿಮಾನೇ ಹೀರೋ, ಕೆಂಪೇಗೌಡ ಹೀರೋ ಅಲ್ಲ, ಕಥೆನೇ ಹೀರೋ. ಅದಕ್ಕೆ ಕೆಂಪೇಗೌಡ ರಿಸ್ಕ್ ತಗೊಂಡು ಹೀರೋ ಆಗಿದ್ವಿ, ಇಲ್ಲಾಂದ್ರೆ ನಾವೆಲ್ಲ ಹೀರೋ ಮೆಟೀರಿಯಲ್ ಅಲ್ಲ ಸರ್. ನಾವು ಕಾಮಿಡಿಯನ್ ಅಷ್ಟೇ. ಸಿನಿಮಾ ಹಂಗೆ ಮಾಡ್ಕೊಬಂದ್ರು ನಮ್ಮ ಡೈರೆಕ್ಟರ್, ಹಂಗಾಗಿ ನಾನು ಹೀರೋ ಆಗಿದ್ದೀನಿ. ಅದನ್ನ ಅವರೇ ನೋಡಲಿ, ಅವ್ರು ಒಪ್ಕೋತಾರೆ ಅವರು. ಎಸ್ ಮೇಡಮ್. ನಮಸ್ತೆ. ಏನು ಹೇಳೋದು, ಮೊದಲನೇ ಬಾರಿ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ. ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತಾರೆ ನನ್ನ. ಸೀರಿಯಲಲ್ಲೆಲ್ಲ ನೆಗೆಟಿವ್ ಆಗು ಮಾಡಿದ್ದೀನಿ, ಹಾಗೆ ಪಾಸಿಟಿವ್ ಆಗು ಮಾಡಿದ್ದೀನಿ. ಇದು ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ನಂಗೆ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಹಾಗಾಗಿ ಒಪ್ಕೊಂಡೆ. ನೋಡಬೇಕು. ತುಂಬ ಒಂಥರ ಭಯ, ಖುಷಿ ಎಲ್ಲ ಫುಲ್ ಮಿಕ್ಸ್ ಫೀಲಿಂಗ್ ಅಂತ ಹೇಳ್ಬೋದು. ಆ ಥರ ಆಗ್ತಿದೆ. ಏನೇನು ರಿಲೀಸ್ಗೂ ಆ ಥರ ಬರ್ತಿದೆ. ಸೊ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಹೊರಗಡೆ ಅನ್ನೋದನ್ನು ನೋಡಬೇಕು. ಮೇಡಮ್, ಅಂದರೆ ಈ ದೊಡ್ಡ ದೊಡ್ಡ ಬೆಳ್ಳೆ ಪರದೆ ನಿಮಗೆ ಹೊಸದಾಗಿರ್ಬೋದು, ಬಟ್ ಆದರೆ ನಿಮಗೆ ಇದ್ರ ಹಿಂದೆ ಅಂದರೆ ನೀವು ಸೀರಿಯಲ್ ಎಲ್ಲ ತುಂಬ ಅಂದರೆ ಜನಗಳು ನೋಡಿ ಮೆಚ್ಕೊಂಡಿರುವಂಥದ್ದು. ಸೊ ಅಲ್ಲಿಗೆ ಈ ವ್ಯತ್ಯಾಸ ಏನು ಅಂದರೆ ನಿಮಗೆ, ಅಂದರೆ ಈ ಒಂದು ದೊಡ್ಡ ಅಂದರೆ ಕ್ಯಾಮ್ರಾ ಎಲ್ಲ ಒಂದೇ ಇರುತ್ತೆ, ಬಟ್ ಇಲ್ಲಿ ಬಂದು ಮೊದಲ ಬಾರಿಗೆ ಅಪ್ಪ ದೊಡ್ಡ ಬೆಳ್ಳಿ ಪರದೆ ಮೇಲೆ ನಾನು ಆಯ್ಕೆಯಾಗಿ ಮಾಡ್ತಾ ಇದ್ದೀನಿ ಅಂದಾಗ ಏನಂತ ಆ ಥರ ಒಂದು ಫೀಲು. ಹೌದು, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟೇ ಇದ್ದಾರೆ. ಅವ್ರ ಜೊತೆ ಎಲ್ಲ ಮಾಡೋದು ಸುಲಭ ಅಲ್ಲ. ಮಾಡುವಾಗ ಫಸ್ಟ್ ಭಯ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಮಾಡುವಾಗ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡುವಾಗ ಹೇಗೆ ಮಾಡ್ತೀನೋ, ಅಥವಾ 1-2-3 ಸಲ ಟೇಕ್ ತೊಗೊಂಡ್ಬಿಟ್ರೆ ಅವ್ರಿಗೆ ಏನು ಅನ್ಸುತ್ತೋ ಅದೆಲ್ಲ ಇರುತ್ತೆ. ಸೊ ಆಮೇಲೆ ಅದು ಅಭ್ಯಾಸ ಆಯಿತು. ನನಗೇನು ಅಷ್ಟಾಗಿ ಡಿಫ್ರೆನ್ಸ್ ಅನಿಸಿಲ್ಲ. ಕ್ಯಾರೆಕ್ಟರ್ ವೈಸ್ ಡಿಫ್ರೆನ್ಸ್ ಅನಿಸ್ತು, ಸ್ವಲ್ಪ ಕಷ್ಟ ಆಯಿತು. ಅದು ಬಿಟ್ಟರೆ ಫುಲ್ ಫ್ಯಾಮಿಲಿ ಥರನೇ ಇದ್ವಿ. ಒಳ್ಳೆ ನೀಟಾಗಿ ಶೂಟಿಂಗ್ ಮಾಡಿದ್ವಿ. ಆವಾಗ ಶೂಟಿಂಗ್ ಪ್ಲೇಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಅಂದರೆ ನಾನು ನಿಮ್ಮದು ಇತ್ತೀಚೆಗೆ ಒಂದು ಸಂದರ್ಶನ ನೋಡ್ತಿದ್ದೆ ನಿಮ್ಮದು. ಬಾರಲ್ಲಿ ಹೋಗಿ ಒಂದು ತುಂಬಾ ಚೆನ್ನಾಗಿತ್ತು. ಸೊ ಹೆಂಗೆ ಸರ್, ಅಂದ್ರೆ ಅದೆಲ್ಲ ನಿಮ್ ಸ್ಟ್ರಗಲ್ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಒಂಚೂರು ಮೆಲ್ಕ್ ಹಾಕೋದಾದ್ರೆ ಅದೆಲ್ಲ ಖಂಡಿತವಾಗ್ಲು ಸರ್. ಅದನ್ನೇ ಅವರು ನಿಮ್ಮ ಸಿನಿಮಾ ರಿಲೀಸ್ ಇದೆ, ಬನ್ನಿ ಈ ಥರದೊಂದು ಇಂಟರ್ವ್ಯೂ ಮಾಡೋಣ, ನಿಮ್ಮ ಜರ್ನಿನ ಇಂಟರ್ವ್ಯೂ ಮಾಡೋಣ ಅಂತ ಕರ್ಕೊಂಡೋದ್ರು. ಸೊ ಹಾಗಾಗಿ ನಾನು ವರ್ಕ್ ಮಾಡಿದ ಜಾಗದಲ್ಲೇ ಹೋಗಿ ಮಾಡಿದಂಥದ್ದೇ ನೀವು ನೋಡಿರೋದು. ಅದೆಲ್ಲ ಇರೋದು ಸರ್. ನಾವು ಬಂದಿದ್ದೆ ಬೆಂಗಳೂರಿಗೆ ಅಪ್ಪನ ಸಾಲ ಹೊತ್ಕೊಂಡು, ಅಥವಾ ಇಲ್ಲೇನೋ ಮಾಡಬೇಕು, ಇಲ್ಲೇನೋ ಇರಬೇಕು, ಇಲ್ಲೇನೋ ನಟರಾಗಬೇಕು ಅಂತ ಬೆಂಗಳೂರು ಬಂದಾರಲ್ಲ ನಾವು. ಸೊ ಡ್ರಾಮಾ ಅನ್ನೋದು, ಅಪ್ಪನೂ ಡ್ರಾಮಾ ಮಾಡ್ತಿದ್ರು, ಅಂದರೆ ಆ್ಯಕ್ಟ್ ಮಾಡ್ತಿದ್ರು ಊರಲ್ಲಿ. ನಮ್ಮ ಕಡೆ ಸಾಮಾಜಿಕ ನಾಟಕಗಳು ಸಿಕ್ಕಾಬಿಟ್ಟೆ. ಅದ್ರಲ್ಲಿ ಸಾಮಾಜಿಕ ನಾಟಕದಲ್ಲಿ ನಾನು ಏನು ಸೌಂದರ್ಯ ಸೇಡು ಅಂತ ಒಂದು ಡ್ರಾಮಾ, ನಾನು 7th ಓದ್ತಾ ಇರ್ಬೇಕಾದ್ರೆ ಹೀರೋಯಿನ್ ಚಿಕ್ಕ ಹುಡುಗಿ ಪಾತ್ರ ನಾನೇ ಮಾಡಿದ್ದೆ. ಹೀರೋಯಿನ್ ದೊಡ್ಡವಳಾದ್ಮೇಲೆ ಹೀರೋಯಿನ್ ಮಗಳ ಪಾತ್ರ ನಾನೇ ಮಾಡಿದ್ದೆ. 2 ಹುಡುಗಿ ಪಾತ್ರನೇ. ನಮ್ಮೂರವ್ರು ಗೀತಾ ಅಂತಿದ್ರು, ಅವ್ರು ಈ ಥರ ಡ್ರೆಸ್ ಎಲ್ಲ ಕೊಟ್ಟಿದ್ರು ನನಗೆ ಹಾಕ್ಕೊಂಡು. ಅಲ್ಲಿಂದ ಇತ್ತ ಗೀಳು. ಬಟ್ ಬಂದಿದ್ದು ನಾವು ನಮ್ಮ ಒಂದು ಬಡತನದ ಕುಟುಂಬ, ನಮ್ಮಪ್ಪ ಮಾಡಿ ಸಾಲ, ಅದನ್ನು ತೀರ್ಸೋದಕ್ಕೆ ಬಂದು ಇಲ್ಲಿ ಅದನ್ನು ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ ನಿಮಗೆ, ಲ್ಯಾಗ್ ಮಾಡೋದು ಬದಲು ಪಾನಿಪುರಿ ಗಾಡಿ, ಹೋಟೆಲ್ಲು, ಬಾರು, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಡ್ರಾಮಾ ಮಾಡಿಕೊಂಡು
ಅಲ್ಲಿಂದ ಸೀರಿಯಲ್ಗೆ ಬಂದು ಸಿನಿಮಾಗೆ ಬಂದು ಹಿಂಗೆ ಬಂದಂಥದ್ದು ಅದು ನಮ್ಮ ಜರ್ನಿನೇ ಅಲ್ಲಿ ತೋರಿಸಿದ್ದೀವಿ. ಮತ್ತು ಇಲ್ಲೂ ಹೇಳಿದ್ರೆ ಲ್ಯಾಗ್ ಆಗುತ್ತೇನೋ ಅಂತ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಎಸ್ ಸರ್. ಇವತ್ತು ಸರ್ ಅಂದರೆ ಇವತ್ತು ಎಷ್ಟು ಖುಷಿ ಅನಿಸುತ್ತೆ ಸರ್ ಅದೆಲ್ಲ ಒಂದ್ಸರಿ ಇದಾದಾಗ? ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ಆ ಥರದ್ದೊಂದು ಇಂಟರ್ವ್ಯೂ ಮಾಡೋದಕ್ಕೆ ನೋಡಿ, ಕೆಂಪೇಗೌಡ ಒಬ್ಬ ಯಾವುದೋ ಒಂದು ಮಂಡ್ಯದ ಹತ್ರ ಒಂದು 30 ಮನೆ ಇರೋವಂಥ ಒಂದು ಸಣ್ಣ ಗ್ರಾಮದಿಂದ ಇಲ್ಲಿಗೆ ಬಂದು ಅಪ್ಪನ ಸಾಲ ತೀರ್ಸೋದಕ್ಕೆ, ಇಲ್ಲಿ ಹೋಟೆಲ್ ಕೆಲಸ ಮಾಡ್ಕೊಂಡು ಬಾರಲ್ಲಿ ಕೆಲಸ ಮಾಡ್ಕೊಂಡು ಇವತ್ತೊಬ್ಬ ಕಾಮಿಡಿಯನ್ ಆಗಿ ಒಂದು ಹೀರೋ ಆಗಿದ್ದಾನೆ ಅಂದರೆ ಅದೆಲ್ಲಕ್ಕೂ ನಮ್ಮ ಆಡಿಯನ್ಸು ಅವ್ರು ಕೊಟ್ಟ ಭಿಕ್ಷೆ, ಅವ್ರು ಕೊಟ್ಟ ಋಣ, ಅದೆಲ್ಲ ಅವ್ರು ನಮ್ಮನ್ನು ಇಲ್ಲಿವರೆಗೆ ಕರ್ಕೊಬಂದಿದ್ದಾರೆ. ಸೊ ಎಲ್ಲನೂ ನಾನು ಅವ್ರಿಗೆ ಚಿರಋಣಿ. ಇಷ್ಟೆಲ್ಲ ಮಾಡಿರೋರು ಈಗ ಕಟ್ಲೆ ಸಿನಿಮಾನು ಕೈ ಹಿಡಿತಾರೆ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಗಾಢವಾಗಿದೆ ನನಗೆ. ಬಟ್ ಪ್ರತಿಯೊಬ್ಬ ಬಾರಲ್ಲಿರೋ ಹುಡುಗರು, ಪ್ರತಿಯೊಬ್ಬ ಹೋಟೆಲಲ್ಲಿರೋ ಹುಡುಗರು, ಪಾನಿಪುರಿ ಗಾಡೀಲಿ ಕೆಲಸ ಮಾಡೋರು ಎಲ್ಲರೂ, ನಾನು ಎಲ್ಲೆಲ್ಲಿ ಈ ಥರದ್ದು ಕೆಲಸ ಮಾಡಿದ್ದೀನಲ್ಲ, ಎಲ್ರಿಗೂ ಒಂದು ಆಸೆ ಇರುತ್ತೆ, ಸಿನಿಮಾ ಅಂದರೆ ಹಿಂಗೆ ನಾನು ಒಂದು ಆ್ಯಕ್ಟ್ ಮಾಡಬೇಕು. ಪ್ರತಿಯೊಬ್ಬರು ಇವತ್ತೊಂದು ರೀಲ್ಸ್ ಮಾಡ್ತಿರ್ತಾರೆ, ಅಂದರೆ ಎಲ್ಲರೂ ಫೇಮಸ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ. ಎಲ್ಲರೂ ರೀಲ್ಸ್ ಮಾಡ್ತಿರ್ತೀರಿ, ಏನೋ ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಯಾರೂ ಕನಸು ಕಾಣೋದು ತಪ್ಪಲ್ಲ, ಕನಸು ಕಾಣಬೇಕು. ಖಂಡಿತವಾಗ್ಲೂ ದೇವ್ರ ದಾರಿ ತೋರಿಸ್ತಾನೆ. ಅಂದರೆ ನಾನೇ ಅದು ಉದಾಹರಣೆ ಇದ್ದೀನಲ್ಲ, ಅಲ್ಲಿಂದ ಬಂದು. ಅಂದ್ರೆ ನಿಮ್ಗೆಲ್ರಿಗೂ ಅದು ಇದಿದೆ, ಸಿನಿಮಾ ಇಂಡಸ್ಟ್ರಿ ಯಾರ್ದು ಅಲ್ಲ. ಅಂದ್ರೆ ನೀವೇನು ಕನಸು ಕಾಣ್ತಿರೋ ಅದಕ್ಕೆ ನೀವು ಎಷ್ಟೇ ಎಫರ್ಟ್ ಹಾಕ್ತಿರೋ ಅಷ್ಟು ನೀವು ಗೆಲ್ತೀರ ಅಷ್ಟೇ. ನಾನೊಬ್ಬ ನಿಮ್ಮ ಹುಡುಗ, ಬಾರಲ್ಲಿ ಹೋಟ್ಲಲ್ಲಿ ಪಾನಿಪುರಿ ಗಾಡಿಲಿ ಕೆಲಸ ಮಾಡೋದು ಹುಡುಗ. ನನ್ನ ಸಿನಿಮಾನ ನೀವುಗಳೇ ಬಂದು ನೋಡಬೇಕು, ನೀವುಗಳೇ ಗೆಲ್ಲಿಸ್ಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ನಮ್ಮ ಬಾರ್ ಸಪ್ಲೈಯರ್ಸ್ಗೆ, ಹೋಟೆಲ್ ಹುಡುಗರಿಗೆ, ಪಾನಿಪುರಿ ಗಾಡಿ ಹುಡುಗರಿಗೆ, ಎಲ್ರಿಗೂ, ಎಲ್ಲ ನಮ್ಮ ಆತ್ಮೀಯರಲ್ವಾ. ಅಂದರೆ ಹೇಗಿದೆ ಸರ್, ಅಂದರೆ ನಿಮ್ಮ ಸ್ನೇಹಿತರೆಲ್ಲ ಏನಂದ್ರು ಮೊನ್ನೆಲ್ಲ ಹೋಗಿ ಇದು ಮಾಡ್ತಿದ್ರಿ? ಬಾರ್ ಹುಡುಗರು ನಮಗೆಲ್ಲ ಎಷ್ಟು ಸಪೋರ್ಟ್ ಮಾಡೋಕ್ಕೆ ಆಲ್ರೆಡಿ ನಿಂತಿದ್ದಾರೆ ಅಂದರೆ ಇದೊಂದು ಉದಾಹರಣೆ ನೋಡಿ. ಬಾರ್ ಹತ್ರ ನಮ್ಮ ಹುಡುಗರಿಗೆ ಪೋಸ್ಟ್ ಎಲ್ಲಿ ತೊಗೊಂಡ್ರೋ ಗೊತ್ತಿಲ್ಲ, ಸ್ಟ್ಯಾಂಡಿ ಎಲ್ಲಿ ತೊಗೊಂಡ್ರೋ ಗೊತ್ತಿಲ್ಲ, ರಾತ್ರಿ 11 ಗಂಟೆಯಲ್ಲಿ ಸ್ಟ್ಯಾಂಡಿಗೆ ಹಾರ ಹಾಕಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ನನಗೆ ಫೋಟೋ ಕಳಿಸಿದ್ದಾರೆ. ಅಣ್ಣ ನಾವೆಲ್ಲ ಥಿಯೇಟ್ರ್ ಹತ್ರ ಇರ್ತೀವಿ ಅಂತ ಎಲ್ಲರೂ ಸೇರಿಕೊಂಡು. ಅಂದರೆ ನಮ್ಮ ಹುಡುಗರು ಅಷ್ಟು ಮಾಡ್ತಿದ್ದಾರೆ. ಸೊ ನೋಡಿ, ಖುಷಿ ಆಗುತ್ತೆ, ಖುಷಿ ಅನಿಸುತ್ತೆ. ನಿನ್ನೆ ನೈಟ್ ಸರ್ ಇದು? ನೆನ್ನೆ ನೈಟ್ ಕಳಿಸಿದ್ದಾರೆ ನನಗೆ. ಅದು ಹಂಗೆ ನೋಡಿ, ಅದು ಖುಷಿ ಅಲ್ವಾ ಸರ್? ಅವ್ರುಗಳು ಪಾಪ ಟಿಪ್ಸ್ ತೊಗೊಂಡು ಒಂದು ದಿನಕ್ಕೆ 100-500 ರೂಪಾಯಿನ ಟಿಪ್ಸ್ ಮಾಡ್ತಾರೆ. ಅಂಥದ್ರಲ್ಲಿ ಇಷ್ಟು ದೊಡ್ಡಾರ ಅವ್ರ ದುಡ್ಡಲ್ಲಿ ತಂದು ಹಾಕ್ತಾರೆ ಅಂದರೆ ನಾವು ಅವ್ರಿಗೆ ಯಾವಾಗಲೂ ಚಿರಋಣಿ. ಅದನ್ನು ನಮ್ಮ ಬಾರ್ ಹುಡುಗರು ಅಷ್ಟು ಹುಡುಗರು ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಮಗೆ ನಮ್ಮ ಎಲ್ಲ ಬಾರ್ ಹುಡುಗರು, ಹೋಟೆಲ್ ಹುಡುಗರು ಬಂದು ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸಿನಿಮಾ ಗೆಲ್ತಾ ಇರೋದು ಅವರಿಂದನೇ. ಇನ್ನು ಫ್ಯಾಮಿಲಿಯವರೆಲ್ಲ ಬರಲ್ಲ. ಒಂದಷ್ಟು ನಮ್ಮ ಹುಡುಗರು ಫಸ್ಟ್ ಬರಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು, ಆಮೇಲೆ ಫ್ಯಾಮಿಲಿ ಬರ್ತಾರೆ. ಸೊ ಹಂಗಾಗಿದೆ. ಸೊ ನನಗೆ ನಂಬಿಕೆ ಇದೆ. ಈ ಅಂದರೆ ಆ ಡೈರೆಕ್ಟರ್ ಈ ಕಥೆನ ಬಂದು ಹೇಳಿದಾಗ ಸೊ ನಿಮಗೆ ನೀವು ಈ ಕಥೆ ನಾನು ಮಾಡ್ಬೋದಾ, ಜನಗಳು ನನ್ನನ್ನು ಯಾವ ರೀತಿ ಸ್ವೀಕರಿಸ್ತಾರೆ ನಾಯಕ ನಟನಾಗಿ ಅಂತ, ಅದೊಂದು ಸಹಜವಾಗಿದ್ದೇ ಇರುತ್ತೆ. ಇಲ್ಲ, ಅದು 100%. ಈಗ ನೋಡಿ, ನಮ್ಮ ಶರಣ್ ಸರ್ ಆಗ್ಬೋದು, ಕೋಮನ್ ಸರ್ ಆಗ್ಬೋದು, ನಮ್ಮ ಗೆಳೆಯ ಚಿಕ್ಕಣ್ಣವ್ರಾಗ್ಬೋದು, ಇವರೆಲ್ಲರೂ ಹೀರೋ ಆದಾಗ, ಇವರೆಲ್ಲ ನಾವುಗಳೆಲ್ಲ ಎಲ್ಲರೂ ಸಿಕ್ಕಿದಾಗ ನಾವು ಮಾತಾಡ್ತಿರ್ತೀವಿ. ಹೀರೋ ಆದಾಗ ಒಂದು ರಿಸ್ಕ್ ಅಂತ. ಫಸ್ಟ್ ನಾವು ಸೇಫ್ ಜೂನಲ್ಲಿ ಇರ್ತೀವಿ. ನಮಗೇನು ಹೋದ್ವಾ, ಮೇಕಪ್ ಹಾಕೊಂಡ್ವಾ, ಆ್ಯಕ್ಟ್ ಮಾಡೋದ್ವಾ, ಕನ್ವೆನ್ಸ್ ಕೊಡೋರು, ಪೇಮೆಂಟ್ ಕೊಡೋರು ಅಂತ ಆರಾಮಾಗಿ ಹೋದ್ವಾ ಅಷ್ಟೇ ಇರ್ತೀವಿ. ಬೇರೆ ರಿಸ್ಕ್ ನಮಗಿರಲ್ಲ. ಇದು ದೊಡ್ಡ ಜವಾಬ್ದಾರಿ. ಆಮೇಲೆ ಇತ್ತಾಗಿ ಹೀರೋ ಆದಾಗ ಕಮಿಡಿಯನ್ನು ಕರೆಯಲ್ಲ, ಆ ಭಯನೂ ಇರುತ್ತೆ. ನಮ್ಮದೇ ಆದಂಥ ಕಮಿಟ್ಮೆಂಟ್ಗಳು, ನಮ್ಮದೇ ಆದಂಥ ಇದಿರುತ್ತೆ. ಸೊ ಆದರೂ ಇದನ್ನು ನಾನು ಯಾಕೆ ಅಷ್ಟು ರಿಸ್ಕಲ್ಲೂ ನಾನು ಒಂದು ಹೆಜ್ಜೆ ಮುಂದೆ ಇಡೋಣ ಅಂದರೆ ಕತೆ. ನಾನು ಆಗಲೇ ಹೇಳ್ದಂಗೆ ಒಂದು ಒಳ್ಳೆ ಕಂಟೆಂಟ್. ಈಗ ಎಲ್ಲರೂ ಏನು ಹೇಳ್ತಾರೆ, ಈಗ ನಾವು ಫ್ರೀ ಇದ್ರೂ, ನೀವು ಫ್ರೀ ಇದ್ರೂ ಮನೇಲಿ OTT ಎಲ್ಲ ಸಿನಿಮಾಗಳು ನೋಡ್ತಿರ್ತೀವಿ. ಮನೇಲಿ ಒಂದಷ್ಟು OTTಗಳಲ್ಲಿ ಎಲ್ಲರೂ ಏನದು ಒಳ್ಳೆ ಜಾನರ್ ಇರಬೇಕು, ಒಂದು ಕಂಟೆಂಟು, RR, ಥ್ರಿಲ್ಲರು, ಸಸ್ಪೆನ್ಸು ಅಂತ ಈ ಥರ ಜಾನರ್ ಕತೆ ಬೇಕು ಅಂತ ನಮ್ಮ ಆಡಿಯನ್ಸ್ ಎಲ್ಲರೂ. ಸೊ ಆ ಥರದ್ದೊಂದು ಒಳ್ಳೆ ಕಂಟೆಂಟ್ ಇದು. ಕಂಟೆಂಟೇ ಕತೆ. ಕಟ್ಲೆ ಅನ್ನೋ ಸಿನಿಮಾನೇ ಹೀರೋ, ಕೆಂಪೇಗೌಡ ಅಲ್ಲ. ಸೊ ಹಂಗಾಗಿ ನಾನೊಬ್ಬ ಪಾತ್ರಧಾರಿ. ಕೆಂಪೇಗೌಡ ಏನು ಎಲ್ಲ ಸಿನಿಮಾದಲ್ಲೂ ಕಾಮಿಡಿ ಮಾಡ್ತಿದ್ರು, 5 ಸೀನ್ 10 ಸೀನ್ ಆ ಥರ. ಇದರಲ್ಲಿ ಒಂಚೂರು ಜಾಸ್ತಿ ಕೆಲಸ ಮಾಡಿದ್ದಾನೆ ಅಷ್ಟೇ, ಹೀರೋ ಅಲ್ಲ, ಜಾಸ್ತಿ ಕೆಲಸ ಮಾಡಿದ್ದಾನೆ. ಸೊ ನೀವು ಡಿಫ್ರೆಂಟಾಗಿ ಒಬ್ಬ ಪಾತ್ರಧಾರಿಯಾಗಿ ನಾನು ಕೆಂಪೇಗೌಡ ಇದನ್ನು ಮಾಡ್ಬೋದಾ ಅಂತ ಗುರುತಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರು ಡೈರೆಕ್ಟ್ರು ಶ್ರೀವಿದ ಅಭಿನಂದನ್ ಅವರು. ಅವ್ರಿಗೆ ಒಂದು ಥ್ಯಾಂಕ್ಸ್. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಭರತ್ ಗೌಡ್ರು ನನ್ನ ಮೇಲೆ ಅಷ್ಟು ದುಡ್ಡು ಹಾಕಿದ್ರು. ಸೊ ನಾನು ಧೈರ್ಯವಾಗಿ ನುಗ್ಗಿದ್ದೀನಿ. ನಮ್ಮ ಜನ ಕೈ ಹಿಡಿತಾರೆ. ಖಂಡಿತ ಸರ್, ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಸೋಲಿದ್ದು ಯಾವುದೂ ಇಲ್ಲ. ಹೌದು, ಖಂಡಿತ ಇದಾಗುತ್ತೆ ಮೇಡಮ್. ಹಾಗೆಯೇ ಈ ಒಂದು ಕತೆಗೆ ಸೊ ಆನ್ ಬೋರ್ಡ್ ಆಗಿದ್ದು ಹೇಗೆ ಅಂತ, ಯಾಕಂದರೆ ನೀವು ಕೂಡ ಸಾಕಷ್ಟು ಬ್ಯುಸಿ ಇದ್ದೀರಿ, ಹೇಗೆ ಅಂತ? ಇಲ್ಲ, ಇದು ನಂಗೆ ಕೋಆರ್ಡಿನೇಟರಿಂದ ಗೊತ್ತಾಗಿದ್ದು. ಮುಹೂರ್ತ ಇವ್ರದ್ದು ನಡೀತಿತ್ತು. ಆವಾಗ ಈ ಥರ ಬನ್ನಿ ಒಂದು ಫಿಲಮ್ದಿದೆ ಅಂತ ಹೇಳಿ ಮುಹೂರ್ತಕ್ಕೆ ಕರ್ಕೊಂಡೋಗಿದ್ರು. ಡೈರೆಕ್ಟರ್ಗೂ ಗೊತ್ತಿಲ್ಲ ನಾನು ಯಾರು ಅಂತ, ನನಗೂ ಗೊತ್ತಿಲ್ಲ. ಹೋದೆ, ಆವಾಗ ಈ ಥರ ಹೀರೋಯಿನಿಗೆ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೊಂದು ದಿನ ಮೀಟ್ ಮಾಡಿ ಅವರು ಕತೆ ಹೇಳಿದ್ರು. ಆವಾಗ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಅದಾದಮೇಲೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟ್ರು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಅದಕ್ಕೆ ಒಪ್ಕೊಳ್ಳೋಣ, ಮಾಡೋಣ.
ಹೊಸ ಹೊಸ ಥರ ಕ್ಯಾರೆಕ್ಟರ್ ಮಾಡಬೇಕಲ್ವಾ, ಆವಾಗಲೇ ಜನಗಳು ಎಲ್ಲ ಥರದ್ರಲ್ಲೂ ಎಲ್ಲ ಕ್ಯಾರೆಕ್ಟ್ರಲ್ಲೂ ಫಿಟ್ ಅಂತ ಅನ್ಸೋದು. ಸೊ ನನಗದು ಇಷ್ಟ ಆಯಿತು, ಹಾಗಾಗಿ ನಾನು ಒಪ್ಕೊಂಡೆ. ಸೊ ಕೆಂಪೇಗೌಡರು ಇದಕ್ಕೆ ನಾಯಕ ನಟರು ಅಂತ ಗೊತ್ತಾದಾಗ ಆ ಕ್ಷಣಕ್ಕೆ ಹೇಗೆ ಅಂದ್ರೆ ನೀವು ಬೇರೆ ಅಂದ್ರೆ ನಿಮ್ದೇ ಒಂದು ಇದಿರುತ್ತೆ ಮೇಡಮ್, ನಾನಿನ್ನು ಅಂದ್ರೆ ಒಳ್ಳೆ ದೊಡ್ಡ ಹೀರೋಗಳನ್ನ ಅಭಿನಯಿಸ್ಬೇಕು ಅದು 100% ಅನ್ಸಿರುತ್ತೆ. ಅವ್ರು ಹೇಳಲ್ಲ ಅಲ್ಲ ನಾನು ದೊಡ್ಡ ಹೀರೋ ಜೊತೆ ಒಂದು ಲಾಂಚ್ ಆಗಬೇಕು, ನಾನು ಒಂದು ಹೀರೋಯಿನ್ ಆಗಬೇಕು, ಬೇರೆ ತರ ಇರ್ಬೇಕು. ಪ್ರತಿಯೊಬ್ರು ಕಲಾವಿದ್ರು ಕನ್ಸೋದು. ನಾನು ಒಂದು ಒಳ್ಳೆ ಕಥೆಯಲ್ಲಿ ಹೀರೋ ಆಗ್ಬೇಕು ಅನ್ನೋ ನನ್ನ ಕನಸು, ಅವ್ರು ಒಳ್ಳೆ ಹೀರೋ ಜೊತೆ ಲಾಂಚ್ ಆಗ್ಬೇಕು ಅನ್ನೋದು ಅವ್ರ ಕನ್ಸಿರುತ್ತೆ. ಕೆಂಪೇಗೌಡ ಆದ ತಕ್ಷಣ ಒಂದಷ್ಟು ಯೋಚನೆ ಮಾಡಿರ್ತಾರೆ ಅವ್ರ ಅಮ್ಮ. ಅನ್ಕೋ ಫಸ್ಟ್ ಬಂದಿದ್ದೆ ಥಾಟ್ ಅದು ಇವರು ಏನು ಅನ್ಕೊಂಡೆ. ಆಮೇಲೆ ನಂಗೆ ಸ್ಟೋರಿ ಇಷ್ಟ ಆಯಿತು. ಸೊ ಸ್ಟೋರಿ ಚೆನ್ನಾಗಿದ್ದಾಗ ಹೀರೋ ಯಾರಾದ್ರೇನು, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ದಾಗ ಹೀರೋ ಯಾರಾದ್ರೇನು, ನನ್ನ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ, ಜನಗಳಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಂದಾಗ ನಾನು ಒಪ್ಕೊಂಡೆ. ಸೊ ಥ್ಯಾಂಕ್ ಯು. ಆ ವಿಷಯದಲ್ಲಿ ಯಾಕೆಂದ್ರೆ ನಮ್ಮ ಗೆಳೆಯರೆಲ್ಲ ಹೀರೋ ಆದಾಗ ಹೀರೋಯಿನ್ ಸಿಕ್ಕಿಲ್ವಂತೆ ಅಂತ ಫಸ್ಟ್ ಸಿನಿಮಾದಲ್ಲಿ ಇಬ್ರು heroine ಸಿಕ್ಕಿದ್ದಾರೆ sir. 3 ಸರ್, ಮೂರು ಡೈರೆಕ್ಟ್ರು ಪ್ರೊಡ್ಯೂಸರ್ 3 ಜನ ಹೀರೋಯಿನ್ ಕೊಟ್ಟಿದ್ದಾರೆ. ಮೈನ್ ಕಂಟೆಂಟ್ ಕತೆ ಅಂತ ಹೋದ್ರೆ ಇವರು ಹೀರೋಯಿನ್ ಆಗಿ ಹೋಗ್ತಾರೆ ಕತೆ ಪ್ರಕಾರ. ಇನ್ನು ಅಮೃತ ಅಂತ ಒಬ್ರು ಇದ್ದಾರೆ, ಅವರು ನನ್ನ ಕ್ಯಾರೆಕ್ಟ್ರಲ್ಲಿ ಸಾಕ್ತಾ ಹೋಗ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಕ್ಯಾರೆಕ್ಟ್ರು, ಅದ್ರಲ್ಲಿ ಅವರು ಅಲ್ಲಿ ಜೊತೆಲಿ ವರ್ಕ್ ಮಾಡ್ತಿರ್ತಾರೆ. ಇನ್ನು ಹರ್ಷಿಕಾ ಪೂರ್ಣಚ್ ಅಲ್ಲೇ ಅವರು ಒಂದು HR ಆಗಿರ್ತಾರೆ. ಅವರು ನನ್ನ ಇಷ್ಟಪಡೋ ಥರದ್ದಾಗುತ್ತೆ. ಸೊ ಈ ಥರ 3 ಹೀರೋಯಿನ್ ಕೊಟ್ಟಿದ್ದಾರೆ ಸರ್. ಲಕ್ಕಿ ಕೆಂಪೇಗೌಡ ಯಾರು ಇಲ್ಲ ಅಂದಿಲ್ಲ, ಎಲ್ಲ ಒಪ್ಕೊಂಡಿದ್ದಾರೆ. ಸೊ ಮೊದಲ ಸಿನಿಮಾದಲ್ಲಿ 3 ಜನ ಹೀರೋಯಿನ್. ಹೌದು. ಸೂಪರ್ ಸರ್. ಕತೆ ಕೇಳ್ತು ಸರ್, ಕೆಂಪೇಗೌಡ ಕೇಳಲಿಲ್ಲ, ಕತೆ ಕೇಳ್ತು. ಕತೆಗೋಸ್ಕರ ಸರ್ ಟ್ರೈಲರು ನೆನ್ನೆ ನಾನಷ್ಟೇ ನೋಡಿದೆ, ಸುಮಾರು 4 ಟ್ರೈಲರ್ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಒಂದು ಕಾಮಿಡಿಯ ಜೊತೆಗೆ ಒಂದು ಏನೋ ಸಸ್ಪೆನ್ಸ್ ಒಂದು ಅದನ್ನ ಇದು ಮಾಡೋ ಅಂದ್ರೆ ಕಂಟಿನ್ಯೂ ಆಗಿದೆ. ಸೊ ಅಂದ್ರೆ ಥಿಯೇಟರ್ ಅಲ್ಲಿ ಯಾವ ರೀತಿ ಮಜಾ ಕೊಡ್ಬೋದು ಅಂತ ಇದು ಖಂಡಿತ ಸರ್. ನಾನು ಆಗ್ಲೇ ಹೇಳ್ದಂಗೆ ಇದು ಒಂದು ಸಿನಿಮಾ ಒಂದೇ ಜಾನರ್ ಫಿಕ್ಸ್ ಅಲ್ಲ. ಇದರಲ್ಲಿ ಕಾಮಿಡಿನೂ ಇದೆ, ಯಾಕೆಂದರೆ ತಬ್ಲಾ ನಾಣಿ ಸರ್ ಇದ್ದಾರೆ, ಹರ್ಷಿಕಾ ಪೂರ್ಣಚ್ ಹರೀಶ್ ರಾಜ್ ಅವರು ಇದ್ದಾರೆ, ತಬ್ಲಾ ನಾಣಿ ಅವರು ಇದ್ದಾರೆ, ಕರಿಸುಬ್ಬು ಅವರು ಇದ್ದಾರೆ, ಆಮೇಲೆ ಟೆನ್ನಿಸ್ ಕೃಷ್ಣ ಇದ್ದಾರೆ, ಪವನ್ ಇದ್ದಾರೆ. ಇವರೆಲ್ಲ ಇದ್ದರೆ ನಾವೆಲ್ಲ ಕಾಮಿಡಿಯನ್ನೇ, ಕಾಮಿಡಿ ಇದ್ದೇ ಇರುತ್ತೆ. ಉಮೇಶ್ ಅಣ್ಣವರು ಅವರಿದ್ದಾರೆ, ಎಲ್ಲ ಕಾಮಿಡಿಯನ್ಸ್ ಇದ್ದಾರೆ, ಕಾಮಿಡಿ ಇದೆ. ಹಂಗಂತ ನಾವೇನು ಕಾಮಿಡಿ ಸಿನಿಮಾ ಅಂತಲೂ ನಾವು ಹೇಳಲ್ಲ. ಇನ್ನು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಎಲ್ಲ ಇದೆ. ಇನ್ನು ಸೆಂಟಿಮೆಂಟ್ ಇವರು 100% ನಮಗೆ ಇವರ ಒಂದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ಒಂದು 100% ಒಂದು 20 ನಿಮಿಷ ಅತ್ತೆ ಹೇಳ್ತಾರೆ ಜನ, ಅಷ್ಟು ಅಳಿಸ್ತೀವಿ. ಒಂದು ಸೆಂಟಿಮೆಂಟ್ ಇದೆ, ನಮ್ಮಿಬ್ಬರದೊಂದು ಪ್ಯೂರ್ ಲವ್ ಸ್ಟೋರಿನೂ ಇದೆ, ಅದಕ್ಕೊಂದು ಹಿಂದಿನ ಒಂದು ಮೆಮೊರಿಬಲ್ ಅನ್ನೋ ಥರದ್ದೆಲ್ಲ ಇದೆ. ಒಂದು ಡಿಫ್ರೆಂಟ್ ಥಾಟ್ ಇರೋವಂಥದ್ದು ಕತೆ ಸರ್ ಇದು. ಒಂದೇ ಜಾನರ್ ಫಿಕ್ಸ್ ಅಲ್ಲ, ಎಲ್ಲನೂ ಇದೆ. ಅದೇ ನಾನು ಟ್ರೈಲರಲ್ಲಿ ಹೇಳ್ತಾ ಇದ್ದೆ, ಮದುವೆ ಮನೆ ಊಟದ ಥರ ಇದು, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲನೂ ಇದೆ, ಒಂದೇ ಜಾನರ್ ಅಲ್ಲ ಇದು ಅಂತ. ಸೊ ಒಂದು ಪ್ಯಾಕೇಜ್ ಸಿನಿಮಾ, ಹಂಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ.